ವೀಕ್ಷಕರೇ, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಮನೋಹರ್ ರಾಮಯ್ಯ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ಈಗ ನೀವು ಸುಮಾರು ತಂದೆ, ತಾತ, ಮುತ್ತಾತ ಅವ್ರದ್ದೆಲ್ಲ ಜನನ ಮತ್ತು ಮರಣ ಪತ್ರಗಳನ್ನ ತಗೊಳ್ಬೇಕಾಗುತ್ತೆ. ಕೆಲವಕ್ಕೆ ಕೇಳ್ತಾರೆ ನಾರ್ಮಲಾಗಿ. ಈಗ ಸುಲಭ ವಿಧಾನ ಇದೆ. ಮೊದಲೆಲ್ಲ ನೀವು ಏನು ರಿಜಿಸ್ಟ್ರ್ ಆಫೀಸ್ ಹತ್ರ ಹೋಗಬೇಕು, ಅರ್ಜಿ ಕೊಡಬೇಕು, ಅದನ್ನು ಅಲ್ಸೋರು ಬ್ರೋಕರ್ಗಳು ಅವರೆಲ್ಲ ಮಾಮೂಲಿ ಅಲ್ಸೋರು ಲೇಟ್ ಆಗ್ತಿತ್ತು. ಈಗೇನಪ್ಪ ಅಂತಂದರೆ ಈಗ ಸುಲಭ ವಿಧಾನ ಇದೆ. ಈಸಿಯಾಗಿ ನಿಮ್ಮ ಕೈಗೆ ಸಿಗೋವಂಥದ್ದು, ಒಂದು 30 ಡೇಸಲ್ಲಿ ಆಗೋವಂಥದ್ದು ನಮ್ಮ ಏನು ಸರ್ಕಾರ ಒಂದು ಬಿಟ್ಟಿದೆ. ಅದು ನಿಮಗೆ ತಿಳಿಸಿ ಹೇಳ್ತೀನಿ ನೋಡಿ. ಈಗ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಿಗೆ ಜನನ ಮತ್ತು ಮರಣ ಪತ್ರಗಳನ್ನು ಉಪನೋಂದಣಾಧಿಕಾರಿಗಳಿಗೆ ಕಾರ್ಯನಿರ್ವಹಿಸಲು ರಾಜ್ಯ ಸರ್ಕಾರ ಅಧಿಕಾರ ನೀಡಿದೆ. ಇದರಿಂದ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಜನನ ಮರಣ ಪ್ರಮಾಣ ಪತ್ರ ಪಡೆಯಬಹುದಾಗಿದೆ. ಜುಲೈ 1ರಿಂದ ಜಾರಿಗೆ ಬರುವಂತೆ ಜನನ ಮತ್ತು ಮರಣ ಘಟನೆಯ ಸಂಭವಿಸಿದ 30 ದಿನಗಳ ಒಳಗೆ ನೋಂದಣಿ ಪ್ರಮಾಣ ಪತ್ರವನ್ನು ಮಾಡಿ ವಿತರಿಸುವ ಅಧಿಕಾರಿಯನ್ನು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಿಗೆ ನೀಡಲಾಗಿದೆ. ಜನನ ಮರಣ ಘಟನೆಗಳ ಸಂಭವಿಸಿದ 30 ದಿನಗಳ ನಂತರ ವಿಳಂಬ ನೋಂದಣಿ ಪ್ರತಿಕ್ರಿಯೆಯನ್ನು ಗ್ರಾಮ ಆಡಳಿತ ಲೆಕ್ಕಾಧಿಕಾರಿಗಳಿಗೆ ನಿರ್ವಹಿಸಲು ಕೊಟ್ಟಿದೆ. ಅಂದರೆ ವೀಕ್ಷಕರೇ, ನೀವೇನು ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ತಾ ಇದ್ರಿ, ಈಗ ಅದು ಹೋಗೋ ಅವಶ್ಯಕತೆಗಳಿಲ್ಲ. ಯಾಕಂತಂದರೆ ಈ ನಿಯರೆಸ್ಟ್ ನಿಮ್ಮ ಗ್ರಾಮ ಪಂಚಾಯಿತಿ ಯಾವುದಿದೆ, ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯದರ್ಶಿಗಳಿರ್ತಾರೆ. ಕಾರ್ಯದರ್ಶಿಗಳಿಗೆ ಅದೆಲ್ಲ ರೀತಿಯ ಅಥಾರಿಟಿಗಳನ್ನ ಕೊಟ್ಟಿರ್ತಾರೆ. ನೀವು ನೋಂದಣಿ ಏನು ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ಗಳಾಗಿರ್ಬೋದು, ನೀವು ಹತ್ತಿರದ ಗ್ರಾಮ ಪಂಚಾಯಿತಿಗಳಲ್ಲಿ ಹೋಗಿ ಪಡೆಯಬೋದು. ಈಗ ಈ ಜುಲೈ ಅಂದರೆ ಈಗೇನು ಜೂನ್ 28, ಇನ್ನೊಂದು 3-4 ದಿವಸ ಬಿಡ್ತಾರೆ. ಜುಲೈ 1ರಲ್ಲಿ ನೀವು ಹತ್ತಿರದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ನೀವು ಜನನ ಮತ್ತು ಮರಣ ಪತ್ರಗಳನ್ನ ಅಪ್ಲಿಕೇಶನ್ ಹಾಕ್ಬೋದು. ನೀವು ಅದೇನು 30 ಡೇಸಲ್ಲಿ ಕೊಡಬೇಕು. ಕಾರ್ಯದರ್ಶಿ ಅಂತ ಇರ್ತಾರೆ ಪಂಚಾಯಿತಿಗಳಲ್ಲಿ, 30 ಡೇಸಲ್ಲಿ ನೀವು ಕೊಡಬೇಕು. ಕೊಡಲಿಲ್ಲ ಅಂತ ಮಾತ್ರಕ್ಕೆ ನಾವು ನಂಬರ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದಕ್ಕೆ ಸೇವೆ ಒಂದು ಹೆಲ್ಪ್ಲೈನ್ ನಂಬರ್ ಇರ್ತದೆ ಮತ್ತು ಅವ್ರ ಮೇಲ್ ಇರುತ್ತೆ. ಅದಕ್ಕೆ ನೀವು ಮೇಲ್ ಮಾಡಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಲೀಗಲ್ ಆ್ಯಕ್ಷನ್ಗಳನ್ನ ತಗೊಳ್ತಾರೆ. ನೋಡಿ, ಬಳಕೆ ಮಾಡಿಕೊಳ್ಳಿ. ಎಲ್ಲ ಸುಲಭವಾಗಿದೆ. ಅವಾಗೆಲ್ಲ ನೀವು ರಿಜಿಸ್ಟ್ರ್ ಆಫೀಸು ಅಲ್ಲೆಲ್ಲ ಅಲಿಬೇಕಾಗ್ತಿತ್ತು. ಈಗೆಲ್ಲ ಅನುಕೂಲವಾಗಿ ಸಿಗ್ತಾಯಿದೆ, ಹತ್ತಿರದಲ್ಲೇ ಸಿಗ್ತಾಯಿದೆ. ಜಸ್ಟ್ 30 ಡೇಸಲ್ಲೇ ಆಗುತ್ತೆ ಅಂದರೆ ಅನುಕೂಲ ಅಲ್ವಾ? ನೋಡಿ ವೀಕ್ಷಕರೇ, ನೋಡಿ, ಇನ್ನೂ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀನಿ. ನೋಡ್ತಾ ಇರ್ರಿ. ಅಲ್ಲಿವರೆಗೂ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಧನ್ಯವಾದ.